ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಅನ್ನದಾತುರ ಮೀರಿ ಚಿನ್ನದಾತುರವಿರಲು ಹಳ್ಳಿ ಬೆಳೆಯುವುದೆಂತು? ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅಭಿವೃದ್ಧಿಯ ಅಂತರ ಹಳ್ಳಿ ಪೇಟೆಗಳ ನಡುವೆ ಹಾಗೆಯೇ ಇರುವುದರಿಂದ ಗ್ರಾಮೀಣಾಭಿವೃದ್ಧಿ ಶಬ್ದ ಭಂಡಾರವಾಗಿ ಮಾತ್ರ ಉಳಿದಿದೆ. ಏಕೆ ನೋಡೋಣ ಬನ್ನಿ. ಜಗತ್ತಿರಲಿ, ಭಾರತವಿರಲಿ, ಕರ್ನಾಟಕವಿರಲಿ, ತುಳುನಾಡು ಇರಲಿ, ಹಳ್ಳಿಗಳು ಮೂಲ ಘಟಕಗಳು. ಅಲ್ಲಿಂದ ಪೇಟೆ, ಪಟ್ಟಣ ಮತ್ತು ನಗರಗಳು. ಇಂದು ಹಳ್ಳಿಗಳು ಕಡಿಮೆಯಾಗಿದ್ದರೂ ಕೂಡ, ಹಳ್ಳಿಗಳು ಪೇಟೆಗಳಂತೆ ಬೆಳೆಯತೊಡಗಿದ್ದರೂ ಕೂಡ ಎಲ್ಲ ಹಳ್ಳಿಗಳು ಹಿಂದುಳಿದ ಪ್ರದೇಶಗಳೇ ಆಗಿವೆ. ಹಳ್ಳಿಗಳು 10% ಅಭಿವೃದ್ಧಿಯಾಗುವಾಗ ಪೇಟೆಗಳು 20-30% ಅಭಿವೃದ್ಧಿಯಾಗುವುದರಿಂದ ಅಂತರ ಹಾಗೆಯೇ ಮುಂದುವರಿಯುತ್ತದೆ. ಮುಖ್ಯವಾಗಿ ಪೇಟೆಗಳವರು ಮರೆತಿರುವ ಸಂಗತಿ ಎಂದರೆ ಊಟದ ತಟ್ಟೆಗೆ ಆಹಾರವು ಹಳ್ಳಿಗಳಿಂದಲೇ ಬೆಳೆದು ಬರಬೇಕಾಗುತ್ತದೆ. ಆಧುನಿಕ ಕೃಷಿ ಪದ್ಧತಿಯಿಂದಾಗಿ ಕೃಷಿ ಕಾರ್ಮಿಕರ ಕೊರತೆಯು ಬೇಸಾಯವನ್ನು ಬಾಧಿಸಿಲ್ಲ. ಮಹಾತ್ಮ ಗಾಂಧೀಜಿಯವರ ಪ್ರಕಾರ ಗ್ರಾಮೀಣ ಭಾರತವೇ ನಿಜವಾದ ಭಾರತ. ಗ್ರಾಮೀಣ ಗುಡಿ ಕೈಗಾರಿಕೆಗಳು ಉಳಿದಿದ್ದರೆ ಗಾಂಧೀಜಿಯವರ ಭಾರತವು ಉಳಿಯುತ್ತಿತ್ತು. ಆದರೆ ಪೇಟೆಗಳ ಯಂತ್ರಗಳು ಹಳ್ಳಿಗಳ ಗುಡಿ ಕೈಗಾರಿಕೆಗಳನ್ನು ಗುಳುಂ ಮಾಡಿದ್ದರಿಂದ ಗ್ರಾಮೀಣ ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ. ಆದರೂ ಜಗತ್ತು ಗ್ರಾಮಗಳನ್ನು ಮರೆಯುವ ಸ್ಥಿತಿಯಲ್ಲಿಲ್ಲ. ಊಟ ಬೇಕಲ್ಲ ಸ್ವಾಮಿ, ಹಾಗಾಗಿ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳು, ಮಂತ್ರಿ ಇಲಾಖೆಗಳು ಇದ್ದೇ ಇರುತ್ತವೆ. ಭಾರತದ ಸಮಸ್ಯೆ ಎಂದರೆ ಸರಕಾರ ಕೊಡುವುದೇ ಚೂರು, ಅದನ್ನು ಮಧ್ಯದಲ್ಲೇ ನುಂಗುವವರ ಕಾಟ ಬಲು ಜೋರು. ಗ್ರಾಮೀಣಾಭಿವೃದ್ಧಿ ಎಂಬುದು ಗ್ರಾಮಗಳವರೇ ಪಾಲ್ಗೊಳ್ಳುವಂತೆ ಮಾಡುವ ಮುಖ್ಯ ಗುರಿಯನ್ನು ಹೊಂದಿದೆ. ಹಳ್ಳಿ ಎಂದರೆ ಬಡತನ, ಅತಿ ದುಡಿಮೆ, ಕೆಲವರಿಂದ ಶೋಷಣೆ ಎನ್ನುವುದು ಸಾರ್ವತ್ರಿಕ. ಹಳ್ಳಿಗರ ಬದುಕು ಸುಗಮವಾಗಿಸಲು, ಸರಳವಾಗಿಸಲು, ಹಸಿವೆ ಇಲ್ಲದಂತೆ ಮಾಡುವುದು ಗ್ರಾಮೀಣಾಭಿವೃದ್ಧಿಯ ಧ್ಯೇಯವಾಗಿದೆ. ಹಳ್ಳಿಯ ಕಾಡು, ಬೇಸಾಯ, ಭೂಮಿ ಇವನ್ನೆಲ್ಲ ಕೆಲವರು ನಿಯಂತ್ರಿಸಿ ಇತರರ ಶೋಷಣೆ ಮಾಡುವುದು ಚಕ್ರಬಡ್ಡಿ ಮಾಫಿಯಾ ಹಳ್ಳಿಗಳು ಎದುರಿಸುತ್ತಿರುವ ಸಾಮಾನ್ಯ ಸಮಸ್ಯೆಯಾಗಿದೆ. ಆ ನಿಟ್ಟಿನಲ್ಲಿ ಜನಸಾಮಾನ್ಯ ಹಳ್ಳಿಗರ ರಕ್ಷಣೆಯು ಗ್ರಾಮೀಣಾಭಿವೃದ್ಧಿಯ ಸಾಧನೆಯಲ್ಲಿ ಇರಬೇಕಾದುದು ಮುಖ್ಯ. ಗ್ರಾಮೀಣ ಪ್ರವಾಸೋದ್ಯಮ, ಗ್ರಾಮೀಣ ಹೋಂಸ್ಟೇ ಮೊದಲಾದವು ಹೆಚ್ಚುತ್ತಾ ಸಾಗಿದ್ದು ಗ್ರಾಮೀಣ ಮೂಲ ಉತ್ಪತ್ತಿ ಕುಗ್ಗುತ್ತಲೇ ಸಾಗಿದೆ. ಕಾನೂನು ಮತ್ತು ಸಾಮಾಜಿಕ ರಕ್ಷಣೆಯ ವಿಷಯದಲ್ಲೂ ಹಳ್ಳಿಗರು ಒಂದಷ್ಟು ಅವಕಾಶ ವಂಚಿತರಾಗಿಯೇ ಇದ್ದಾರೆ. ಇಂಟರ್ನ್ಯಾಷನಲ್ ಫಂಡ್ ಫಾರ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಇಲ್ಲವೇ ಬೇಸಾಯದ ಅಭಿವೃದ್ಧಿಗಾಗಿ ಅಂತಾರಾಷ್ಟ್ರೀಯ ನಿಧಿಯವರ ಲೆಕ್ಕದಲ್ಲಿ ಲೋಕದ 70% ಬಡವರು ಹಳ್ಳಿಗಳಲ್ಲೇ ಇದ್ದಾರೆ. ಅತಿ ಹಿಂದುಳಿದ, ಅಭಿವೃದ್ಧಿಶೀಲ, ಮುಂದುವರಿದ ಎಂದು ಎಲ್ಲ ದೇಶಗಳಲ್ಲೂ ಈ ಸಮಸ್ಯೆ ಇದ್ದರೂ ಪ್ರಮಾಣದಲ್ಲಿ ವ್ಯತ್ಯಾಸವಿದೆ. ಆಫ್ರಿಕಾ, ಏಷ್ಯಾ ಮತ್ತು ತೆಂಕಣ ಅಮೆರಿಕ ಖಂಡದ ಹಳ್ಳಿಗಳ ಬದುಕು ಹೆಚ್ಚು ದುರ್ಬರವಾಗಿದೆ. ಜಾಗತಿಕ ಸುಸ್ಥಿರ ಅಭಿವೃದ್ಧಿ ಯೋಜನೆಯಲ್ಲಿ ಹಸಿವೆಯಿಲ್ಲದ ಪ್ರಪಂಚದ ನಿರ್ಮಾಣಕ್ಕೆ ಮೊದಲ ಮಣೆ. ಆದರೆ ಅದು ಅಷ್ಟಾಗಿ ಸಾಧ್ಯವಾಗಿಲ್ಲ. ಸಾಕಷ್ಟು ಅಂತಾರಾಷ್ಟ್ರೀಯ ಸರಕಾರೇತರ NGO ಸಂಸ್ಥೆಗಳು ಸಹ ಈ ನಿಟ್ಟಿನಲ್ಲಿ ಸರಕಾರಗಳ ಜೊತೆಗೆ ಕೆಲಸ ಮಾಡುತ್ತಲಿವೆ. ಉಗಾಂಡ, ನೈಜೀರಿಯಾದಂತಹ ದೇಶಗಳು ಹಳ್ಳಿಗಳ ದಿವಾಳಿಯಲ್ಲಿ ನಿರಂತರ ಸುದ್ದಿ ಮಾಡುತ್ತಿವೆ. ಪಂಚಾಯತ್ ರಾಜ್ ಅಂದೇ ಬಂದರೂ ಇಂದಿಗೂ ಅದು ಮನೆ ಕಂದಾಯ ವಸೂಲಿ ಮೀರಿ ಬೆಳೆದಿಲ್ಲ ಎನ್ನುವುದರ ಹಿಂದಿನ ರಾಜಕೀಯ ಏನಿದೆ ಗಮನವಿಟ್ಟು ನೋಡೋಣ ಬನ್ನಿ. ಭಾರತದಲ್ಲಿ 1959ರಲ್ಲಿ ಪ್ರಧಾನಿ ನೆಹರೂರವರ ಸರಕಾರವು ಗ್ರಾಮಗಳ ಅಭಿವೃದ್ಧಿಯ ಗುರಿಯೊಡನೆ ಗ್ರಾಮ ಪಂಚಾಯತ್ ಸೇರಿ 3 ಮಜಲಿನ ಆಡಳಿತವನ್ನು ಘೋಷಣೆ ಮಾಡಿತು. ಆದರೆ ಅದು ಅಧಿಕೃತವಾಗಿ ಎಲ್ಲ ಕಡೆ ಆರಂಭವಾಗಲೇ ಇಲ್ಲ. ಕರ್ನಾಟಕದ ಪಂಚಾಯತ್ ವ್ಯವಸ್ಥೆಯು ತೆಂಕಣ ಭಾರತದೊಂದಿಗೆ ಉತ್ತರ ಭಾರತದವರಿಗಿಂತ ಉತ್ತಮವಾಗಿಯೇ ಮುಂದುವರಿಯುತ್ತಾ ಬಂದಿದೆ. ಹಳ್ಳಿಗಳ ಸ್ವಚ್ಛತೆಗೆ ಕರ್ನಾಟಕವು 2005ರಿಂದ ಮಹತ್ವ ನೀಡುತ್ತಾ ಬಂದಿದೆ. ಅದು ಮುಂದೆ ನಿರ್ಮಲ ಭಾರತ ಯೋಜನೆಯಾಗಿ ಆನಂತರ ಸ್ವಚ್ಛ ಭಾರತ ಎಂಬ ಹೆಸರಿನಲ್ಲಿ ಮುಂದುವರೆದಿದೆ. ಹಳ್ಳಿಗಳ ನೈರ್ಮಲ್ಯ ಎನ್ನುವುದು 3 ಕಾಲುಗಳದ್ದಾಗಿವೆ. ಶುದ್ಧ ಕುಡಿಯುವ ನೀರು, ಬಯಲು ಬಹಿರ್ದೆಸೆಗೆ ಕೊನೆ, ಆರೋಗ್ಯ ಸೇವೆ ಮುಖ್ಯವಾದವುಗಳು. ಜಲ ಜೀವನ್ ಮಿಷನ್, ಮನೆ ಮನೆಗೆ ಗಂಗೆ ಎಂದು ಕೆಲವು ಯೋಜನೆಗಳು ಹಳ್ಳಿಗರಿಗೆ ಶುದ್ಧ ನೀರು ಮತ್ತು ಸಾಕಷ್ಟು ಕುಡಿಯುವ ನೀರು ಪೂರೈಸಲು ರಾಜ್ಯದಲ್ಲಿ ಸಾಕಷ್ಟು ಒಳ್ಳೆಯ ವ್ಯವಸ್ಥೆಯಾಗಿದೆ.
ಇಷ್ಟಾದರೂ ಸುಮಾರು 160 ತಾಲೂಕುಗಳ ಹಳ್ಳಿಗಳು ನೀರಿಗೆ ಪ್ರಯಾಸ ಪಡುತ್ತಿವೆ. ಮಳೆ ಕೊಯ್ಲು ಯೋಜನೆಯು ಹಳ್ಳಿಗಳ ದಾಹ ತಣಿಸಲು ತಂದ ಯೋಜನೆಯಾದರೂ ಸರಿಯಾಗಿ ಜಾರಿಯಾಗಿಲ್ಲ. ದುಡಿಯುವ ಕೈಗಳಿಗೆ ಕೌಶಲ್ಯಾವಕಾಶ ನೀಡುವ ಸುಸ್ಥಿರ ಯೋಜನೆಯನ್ನು ಕರ್ನಾಟಕದಲ್ಲಿ ಆರಂಭಿಸಲಾಗಿದೆ. ಜಿಡಿಪಿಯನ್ನು ಗಮನಿಸಿದರೆ ಅಭಿವೃದ್ಧಿಯು ಸೇವಾ ವಲಯ 66%, ಕೈಗಾರಿಕೆ 19% ಇದ್ದರೆ ಕೃಷಿ ವಲಯದ್ದು 15%ವಿದೆ. ಸ್ವಾತಂತ್ರ್ಯ ಸಿಕ್ಕ ಹೊಸತರಲ್ಲಿ ರಾಜಾದಾಯದಲ್ಲಿ ಕೃಷಿ ಮುಖ್ಯವಾಗಿತ್ತು. ಇತರ ವಲಯ ಬಲಿತಂತೆ ಕೃಷಿಯು ರಾಜಾದಾಯದಲ್ಲಿ ಹಿಂದಕ್ಕೆ ಬಿದ್ದಿದೆ. ಸೇವಾ ವಲಯವು ಆಸ್ಪತ್ರೆ ಇತ್ಯಾದಿಗಳನ್ನು ಒಳಗೊಂಡಿರುವುದರಿಂದ ಅಲ್ಲಿ ಜಿಡಿಪಿ ವೃದ್ಧಿ ಅಚ್ಚರಿದಾಯಕವಾಗಿದೆ. ಕೃಷಿ ಕ್ಷೇತ್ರವು ಹಿಂದುಳಿದಿದೆ ಎಂದರೆ ಹಳ್ಳಿಗಳು ಹಿಂದುಳಿದಿವೆ ಎಂದೇ ಅರ್ಥವಾಗಿದೆ. ಹಳ್ಳಿಗಳ ಪ್ರಮುಖ ಸಮಸ್ಯೆ ಬಯಲು ಶೌಚ. ಸರ್ಕಾರವು ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡಿವೆ ಮತ್ತು ಮನೆಗಳವರು ಕಕ್ಕಸು ಕಟ್ಟಿಕೊಳ್ಳಲು ನಿಧಿ ಸಹಾಯ ನೀಡುತ್ತಿವೆ. ಆದರೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸರ್ಕಾರದ ಜನಪರ ಯೋಜನೆಗಳನ್ನು ಜನರಿಗೆ ಮುಟ್ಟಿಸದೆ ತಮ್ಮ ಮನೆಗೆ ತಿರುಗಿಸಿಕೊಳ್ಳುವವರು ಮತ್ತು ಲೆಕ್ಕದಲ್ಲಿ ಮುಳುಗಿಸುವವರು ಈಗಲೂ ಇದ್ದಾರೆ. ಹಾಗಾಗಿ ನಿಶ್ಚಿತ ಅಭಿವೃದ್ಧಿ ಅಸಾಧ್ಯವಾಗಿದೆ. ಕರ್ನಾಟಕದಲ್ಲಿ ಬಡತನದ ಗೆರೆಗಿಂತ ಕೆಳಗಿರುವವರ ಪ್ರಮಾಣ 13% ನಿರುದ್ಯೋಗ ಸಮಸ್ಯೆಯು 10% ಇದೆ. ನರೇಗಾ ಮೊದಲಾದ ಯೋಜನೆಗಳು ಹಳ್ಳಿಗರಿಗೆ ಕನಿಷ್ಠ ಕೆಲಸವನ್ನಷ್ಟೇ ಒದಗಿಸುತ್ತಿವೆ. ಈ ಕಾರಣದಿಂದ ಹಳ್ಳಿಗಳ ಕೂಲಿ ಕಾರ್ಮಿಕರು ಪಟ್ಟಣಗಳಿಗೆ ವಲಸೆ ಹೋಗುವುದು ನಿರಂತರ ನಡೆದಿದೆ. ಆರೋಗ್ಯ ಸೇವೆ ಹಳ್ಳಿಗಳಲ್ಲಿ ಇಂದಿಗೂ ಗಗನ ಕುಸುಮವಾಗಿಯೇ ಇದೆ. ಭಾರತ ಸರ್ಕಾರವು ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಳ್ಳಿಗರನ್ನು ಮೇಲೆತ್ತಲು ಕೆಲವು ಯೋಜನೆಗಳನ್ನು ಹಾಕಿಕೊಂಡಿದೆ. ಹಳ್ಳಿಗಳ ಆರ್ಥಿಕತೆ ಸುಧಾರಿಸಲು ಹೆಣ್ಣು ಮಕ್ಕಳ ಸುಸ್ಥಿರ ಅಭಿವೃದ್ಧಿ ಮುಖ್ಯ. ಅದಕ್ಕಾಗಿ ಮಹಿಳೆಯರಿಗೆ ಈ ಹಲವು ಯೋಜನೆಗಳನ್ನು ಎಲ್ಲ ಸರ್ಕಾರವೂ ರೂಪಿಸಿವೆ. ಕರ್ನಾಟಕದಲ್ಲಿ ಶಕ್ತಿ, ಗೃಹಲಕ್ಷ್ಮಿ ಇತ್ಯಾದಿ ಇವೆ. ಇತರ ರಾಜ್ಯಗಳು ಮತ್ತು ಒಕ್ಕೂಟ ಸರ್ಕಾರವೂ ಸಹ ಉಜ್ವಲ ಮೊದಲಾದ ಯೋಜನೆಗಳನ್ನು ಮಹಿಳೆಯರಿಗೆಂದು ಜಾರಿಗೊಳಿಸಿದೆ. ಹಳ್ಳಿಗರು ಉದ್ಯೋಗವಿಲ್ಲದವರಾಗಿದ್ದಾರೆ. ಹಾಗಾಗಿ ಪೇಟೆಗಳತ್ತ ಮುಖ ಮಾಡಿದ್ದಾರೆ. 2050ರ ಹೊತ್ತಿಗೆ ಭಾರತದ ಹಳ್ಳಿಗರ ಪ್ರಮಾಣವು ಈಗಿನ ಅರ್ಧದಷ್ಟು ಆಗಲಿದೆ. ಹಳ್ಳಿ ನಗರ ಜನರ ತಕ್ಕಡಿ ಸರಿತೂಗಿದರೂ ಅಭಿವೃದ್ಧಿ ಕಂದಕ ಹೆಚ್ಚುತ್ತದೆ ಎನ್ನುತ್ತಾ ಅನ್ನದಾತುರ ಮೀರಿ ಚಿನ್ನದಾತುರವಿರಲು ಹಳ್ಳಿ ಬೆಳೆಯುವುದೆಂತು ಇಂದಿನ ವಿಶೇಷ ಕಾರ್ಯಕ್ರಮದಿಂದ ವಿರಮಿಸೋಣ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.